ಭಾಷಣ ಕೇಳದೆ ಯತ್ನಾಳ ಬರಬೇಕು ಅಂತ ಒಂದು ಬ್ರಹ್ಮ ಹೃದಯ ಅಂತರಾಳದಿಂದ ಇವತ್ತು ಅಲ್ಲಿಯ ಜನ ಹಿಂದೂ ಸಮಾಜ ನನ್ನನ್ನು ಕರೆದಿಟ್ಟು ನಾನು ಇಲ್ಲಿ ಹೋಗಿದ್ದೆ. ಇವತ್ತು ಮತ್ತೆ ನಮ್ಮ ಕನ್ನಡ ತಾಯಿಯಾದಂಥ ಚಾಮುಂಡಿಯ ಆಶೀರ್ವಾದ ಪಡೆದು ಅವರು ಬರುವಂಥ ದಿವಸಗಳಲ್ಲಿ ಕರ್ನಾಟಕದ ಒಳ್ಳೆಯ ದಿನಗಳು ಪಡೆದು ಈ ಭ್ರಷ್ಟ ರಾಜಕಾರಣಿಗಳು ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಬಿಟ್ಟು ದಕ್ಷಿಣ ಕರ್ನಾಟಕದಲ್ಲಿ ಹಿಂದೂಗಳ ಮೇಲೆ ಹಿಂದೂ ಹಬ್ಬಗಳ ಮೇಲೆ ಒಂದು ರೀತಿ ದಬ್ಬಾಳಿಕೆಯನ್ನು ಕರ್ನಾಟಕ ಸರ್ಕಾರ ನಡೆಸ್ತಾ ಇದೆ. ಇವತ್ತು ಗಣಪತಿಯ ವಿಸರ್ಜನೆ ಸಂದರ್ಭದಲ್ಲಿ ರಾಜ್ಯದ ಅನೇಕ ಭಾಗದಲ್ಲಿ ಮಸೀದಿಗಳಿಂದ ಕಲ್ಲೂರಾಗ ಪಾಕಿಸ್ತಾನ ಧ್ವಜ ಹಾಕುವಂಥದ್ದು, ಪಾಕಿಸ್ತಾನ ಬೇಜಾರ ಹಾಕುವಂಥದ್ದು, ಪಾಕಿಸ್ತಾನ ಧ್ವಜ ಹಾಕುವಂಥದ್ದು ಇವೆಲ್ಲ 100% ದೇಶದ್ರೋಹಿ ಕೆಲಸಗಳು. ಆ ಹಿನ್ನೆಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ನಾನು ಗಣೇಶನ ಹಬ್ಬಕ್ಕೆ ಜೊತೆಗೆ ನಮ್ಮ ಹಿಂದೂ ಕಾರ್ಯಕ್ರಮಕ್ಕೆ ಸೇರ್ತಾ ಇದ್ದಾರೆ, ಹೋಗ್ತಾ ಇದ್ದೀನಿ. ಒಂದು ಮಾತ್ರ ಸಂದೇಶ ಕೊಡಲಿಕ್ಕೆ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯವರ ಸರ್ಕಾರಕ್ಕೆ ಇದೇ ರೀತಿ ನಿಮ್ಮ ಹಿಂದೂ ವಿರೋಧಿ ನೀತಿ ನೀವು ಮುಂದುವರಿಸ್ಕೊಂಡು ಹೋದರೆ ನೀವು 2028ವರೆಗೆ ಮುಖ್ಯಮಂತ್ರಿ ಇರೋದಿಲ್ಲ. ಈ 3 ನಿಮ್ಮ ಸರ್ಕಾರ ಪತನ ಆಗ್ತದೆ. ಯಾಕಂದರೆ ನೇಪಾಳದಲ್ಲಿ ಏನೋ ಒಂದು ಕ್ರಾಂತಿ ಆಗಿದೆ. ಈ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷದ ಕುಟುಂಬ ರಾಜಕಾರಣ ಈ ರಾಜ್ಯದ ಜನ ಸಹಜಲ್ಲ. ಸಾಕಷ್ಟು ಭ್ರಷ್ಟಾಚಾರ ಅಂತ ಕರ್ನಾಟಕದಲ್ಲಿ ಈ ರಾಜ್ಯ ಸರ್ಕಾರ ಭ್ರಷ್ಟಾಚಾರಗೊಂಡಿದೆ. ಅವ್ರ ಜೊತೆಗೆ ಕೆಲವು ಬಿಜೆಪಿ ನಾಯಕರು ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಹಾಳು ಮಾಡ್ತಾ ಇದ್ದಾರೆ. ಇದು ಜನರಲ್ಲಿ ವಿಶೇಷವಾಗಿ ಹಿಂದೂ ಸಮಾಜದಲ್ಲಿ ಬಹಳ ದೊಡ್ಡ ಆಕ್ರೋಶ ಇದೆ. ಇದನ್ನ ಸಿದ್ದರಾಮಯ್ಯನವರು ತಿಳ್ಕೊಂಡು ಯಾವ ಹಿಂದೂ ಸಮಾಜದ ಮೇಲೆ ಇವತ್ತೇನು ಅವರು ಒಂದು ರೀತಿ ಈ ಸರ್ಕಾರದ ದುಡ್ಡನ್ನು ಒಯ್ದು ಇವತ್ತು ಮುಸಲ್ಮಾನರಿಗೆ ಹಂಚ್ತಾ ಇದ್ದಾರೆ. ನಿನ್ನೆ ಸುಮಾರು 435 ಕೋಟಿ ಮುಸ್ಲಿಂ ಮೊಹಲ್ಲಾಗಳಿಗೆ ಅಭಿವೃದ್ಧಿ ನೋಡ್ರಿ. ಟ್ಯಾಕ್ಸ್ ತುಂಬೋದು, ನಮ್ಮ ಜನ ನಮ್ಮ ದಲಿತರಿಗೆ ಒಂದು ಕೆಲಸ ಮಾಡಿ ಅವ್ರ ಸ್ವಂತ ಸಮುದಾಯದ ಬಗ್ಗೆ ಏನೂ ಕಾರ್ಯಕ್ರಮ ಇಲ್ಲ. ಸಿದ್ದರಾಮಯ್ಯ ಇಷ್ಟು ದೊಡ್ಡ ಸಮುದಾಯ ಹಾಲುಮಟ್ಟ ಆ ಕುರಿಗಾರರಿಗೆ ಒಂದು 5 ಲಕ್ಷ 10 ಲಕ್ಷದ ಯಾವುದೇ ಅನುದಾನ ಇಲ್ಲ. 10,000 ಕೋಟಿ ಕೊಡ್ತೀವಿ ಮುಸ್ಲಿಮರಿಗೆ. ಮುಸ್ಲಿಮರ ಧರ್ಮ ಶಾಂತಿ ಪ್ರಿಯ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕೇಳಕ್ ಬಯಸಿದ್ರೆ ಸಿದ್ದರಾಮಯ್ಯವರಿಗೆ ಕರ್ನಾಟಕದಲ್ಲಿ ಈದ್ ಮಿಲಾದ್ ಸಂದರ್ಭದಲ್ಲಿ ಹಿಂದೂಗಳು ಎಲ್ಲಾದರೂ ಒಂದು ಕಡೆ ಅವ್ರ ಮೆರವಣಿಗೆ ಮೇಲೆ ಕಲ್ ಹಾಕಿದ್ದಾರ, ಅವ್ರೇನಾದ್ರು ನಮ್ಮ ಹಿಂದೂಗಳು ಏನೋ ದೇಶದ್ರೋಹಿ ಘೋಷಣೆ ಕೂಗಿದ್ದಾರ. ಇದು ಯಾವ ಶಾಂತಿ ಪ್ರಿಯ ಧರ್ಮ ಅನ್ನುವಂಥದ್ದು ಸಿದ್ದರಾಮಯ್ಯ ತಿಳ್ಕೋಬೇಕು. ಮುಂದಿನ ದಿವಸದಲ್ಲಿ ಇದೇ ರೀತಿ ಅವರ ಮುಸಲ್ಮಾನರ ಹುಚ್ಚಾಟ ಮಾಡಿದ್ರೆ ಅವ್ರ ಸರ್ಕಾರ ಹೀನಾಯವಾಗಿ ಸರ್ಕಾರ ಕರ್ನಾಟಕದಲ್ಲಿ ಪತನ ಆಗ್ತದೆ. ಮಂಡ್ಯದಲ್ಲಿ ತಮ್ಮ ವಿರುದ್ಧ FIR ಆಗಿರುವಂತದ್ದು ಏನು ಪ್ರಚೋದನಕಾರಿ ಭಾಷಣ ಅಂತೇಳಿ ನೋಡಿ. ನಾ ಹೇಳಿದ್ದೇನು, ಅಕ್ರಮ ಮಸೀದಿ. ಈಗ ಮದುವೆ ಅಲ್ಲಿ ನಮ್ಮ ಇದರಲ್ಲಿ ಇದ್ದಿದ್ದು ಅಕ್ರಮ ಮಸೀದಿ. ಅದಕ್ಕೆ ಯಾವುದೇ ರೀತಿ ಅನುಮತಿ ಇಲ್ಲ, ದಾಖಲೆ ಇಲ್ಲ. ಇಂಥ ಇದರಿಂದ ಮಸೀದಿಯಿಂದ ಕಲ್ಲುಗಳನ್ನು ಒಗೆದು ಗುಂಡಾಗಿರಿ ಮಾಡೋದು ಮಾಡ್ತಿದ್ರೆ ಇಂಥ ಅಕ್ರಮ ಕಟ್ಟಡಗಳಲ್ಲಿ ಇಂಥ ಚಟುವಟಿಕೆ ನಡೆದರೆ ಸರ್ಕಾರ ಏನು ಮಾಡ್ತಾ ಇತ್ತು? ಕಟ್ಟೆ ಕಾಯ್ತಾ ಇತ್ತ? ಪ್ರತಿಯೊಂದು ಹಿಂದೂಗಳ ಮೆರವಣಿಗೆಯಲ್ಲಿ ಅವರು ಯಾವ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಅವ್ರು ಸ್ವತಂತ್ರ ಇದ್ದಾರೆ. ಯಾವ ರಸ್ತೆಯಲ್ಲಿ ಮಸೀದಿಗಳಿರುತ್ತೋ ಇನ್ಮೇಲೆ ಪ್ರತಿಯೊಂದು ಮಸೀದಿಯಲ್ಲಿ ಪೂರ್ವಭಾವಿಯಾಗಿ ಅದನ್ನೆಲ್ಲ ಚೆಕ್ ಮಾಡೋದು. ಮಸೀದಿಯಲ್ಲಿ ಕಲ್ಲಿಟ್ಟಿದ್ದಾರೋ, ಇಟ್ಟಿದ್ದಾರೋ ಮತ್ತು ಅಲ್ಲಿರುವಂಥ ಮೌಲ್ವಿಗಳನ್ನ ನಾವು ಜವಾಬ್ದಾರಿ ಮಾಡ್ತೀವಿ. ಒಂದೇ ನಿನ್ನ ಮಸೂದೆಯಿಂದ ಕಲ್ಲು ಬಂದರೆ ನಾವು ಕಠಿಣ ಶಿಕ್ಷೆ ತಗೋತೀವಿ ಅನ್ನೋಂಥದ್ದು ಅವ್ರಿಗೆ ಎಚ್ಚರಿಕೆ ಕೊಡದೇ ಇದ್ದರೆ ಇವತ್ತು ಮಸೂದಿಗಳೇನಾಗ್ಯಾವು, ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಇಡುವಂಥ ಕೇಂದ್ರಗಳಾಗ್ಯಾವು, ಕಲ್ಲುಗಳನ್ನು ಸಂಗ್ರಹ ಮಾಡಿರುವಂಥ ಕೇಂದ್ರಗಳಾಗ್ಯಾವು. ಅದಕ್ಕೆ ನಾವು ಹೇಳಿದ್ದು ಇಂಥ ಅಕ್ರಮ ಮಸೀದಿಗಳಿಂದ ಏನು ಕಲ್ಲು ಹಾಕಿದ್ದಾರೆ ಅಂಥವ್ರ ಬಗ್ಗೆ ನಾವು ಹಿಂದೆ ಸರಿ ಪ್ರಶ್ನೆನೇ ಇಲ್ಲ. ನಾಳೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೀತೀನಿ, ಇಂಥ ಅಕ್ರಮ ಮಸೀದಿಯನ್ನು ಕಡೆ ಹಾಕಬೇಕು ಮತ್ತು ಹಿಂದೂಗಳ ರಕ್ಷಣೆ ಕೊಡಬೇಕು. ಒಂದು ವೇಳೆ ಆ ಅಕ್ರಮವಾದಂಥ ಮಸೀದಿಯನ್ನು ಕೆಡಬೇಕು ಮತ್ತು ನಾವು ಹೋರಾಟವನ್ನು ಮಾಡುವಂಥ ಅನಿವಾರ್ಯತೆ ಬರ್ತದೆ. ನೀವು ಎಷ್ಟು ಬೇಕಾದ್ರೆ ಕೇಸ್ ಹಾಕಿದ್ದೀವಿ, ಈಗಾಗಲೇ 70 ಕೇಸ್ ಹಾಕಿದ್ದೀವಿ. ಇದು 71ನೇ ಕೇಸ್ ಆಗ್ತದೆ ಅಷ್ಟೇ. ನಾನು ಯಾವುದೇ ಸಂದರ್ಭದಲ್ಲಿ ಕೇಸ್ ವಾಪಸ್ ಹೇಳಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೈ ಹಿಡಿದು ಸರ್, ತಪಾಸಣೆ ಬಗ್ಗೆ ಮಾತನಾಡಿದ್ರಿ. ಮಸೀದಿಗಳಲ್ಲಿ ತಪಾಸಣೆ ಮಾಡುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ದೇಶದಲ್ಲಿ ಇದೆಯಾ? ಅಲ್ಲ, ಇದೆಯಾ ಅಂತ ಮಾಡುತ್ತಾ ಅಂತ ಸರ್ಕಾರ ಮಾಡಲೇಬೇಕು. ಮಾಡಬೇಕು. ಕಲ್ಲಿ ನೀರು ಬರ್ತಲ್ಲ,
ಅಷ್ಟು ಕಲ್ಲು ಒಗೆಯುವಂಥ ಕಲ್ಲುಗಳು ಎಲ್ಲಿ ಬರ್ತಾವೆ? ಯಾವ್ದಾದ್ರು ಹಿಂದೂ ದೇವಸ್ಥಾನದಾಗ ಎಲ್ಲ ಕಲ್ಲು ಸಿಗ್ತದ? ಒಂದು ಹಿಂದೂ ದೇವಸ್ಥಾನ ನನಗೆ ಹೇಳ್ರಿ, ಕರ್ನಾಟಕ ಇಡೀ ದೇಶದಲ್ಲಿ ದೇವಸ್ಥಾನಗಳ ಮೇಲೆ ರೀತಿಯಾದ ಕಲ್ಲು ಹೋಗಲು ಒಂದು ಉದಾಹರಣೆ. ಇವತ್ತು ಇಡೀ ದೇಶದಲ್ಲಿ ಏನೇ ನಡೆದಂಥ ಚಟುವಟಿಕೆ ಮಸೂದಿಗಳ ಮೇಲೆ ಕಲಿತುಕೊಂಡೇ ಮಸೂದೆಗಳಿಂದ ಶಸ್ತ್ರಾಸ್ತ್ರ ಶಿವಮೊಗ್ಗದ ಇಷ್ಟು ಅಕ್ರಮವಾದ ಶಸ್ತ್ರಾಸ್ತ್ರ ಇದ್ದಾವೆ. ಆದರೆ ನಮ್ಮ ಸರ್ಕಾರ ಯಡಿಯೂರಪ್ಪ ಸರ್ಕಾರ ಶಿವಮೊಗ್ಗ ಜಿಲ್ಲೆ ಪುಣ್ಯಾತ್ಮ ಏನೂ ಮಾಡಲಿಲ್ಲ. ಬರೀ ಕಠಿಣ ಕ್ರಮ ಕೈಗೊಳ್ತೀನಿ ಅಂತ ಒಬ್ಬ ಮಂತ್ರಿ ಮಾಡಿದ್ದು ಗೃಹಮಂತ್ರಿ. ಆ ಕಠಿಣ ಕ್ರಮ ಕೈಗೊಳ್ತೀನಿ ಅಂದಿದ್ದಕ್ಕೆ ಬಿಜೆಪಿ ಸರ್ಕಾರ ಸರ್ಕಾರ ಮತ್ತು ಅವ್ರ ಮಗನಿಗೆ ಕೈ ಕೊಟ್ಟಾರೆ. ಅಂದರೆ ಇವರಿಗೆ ಬರೀ ಚುನಾವಣೆಯಲ್ಲಿ ಮಾತ್ರ ಹಿಂದುತ್ವ ಬೇಕು. ಚುನಾವಣೆ ಆದಮೇಲೆ ತಂದೆ ತಾಯಿ ಮಕ್ಕಳು ನಾವೆಲ್ಲರಿಂದ ಸಮಾನತೆ ನೋಡ್ತೇನೆ ಹೇಳ್ಕೊಂಡು ಬಂದಿದ್ದರೆ ಬಿಜೆಪಿಗೆ 60 ಸೀಟಿಗೆ ಬರಲಿಕ್ಕೆ ಇವರ ಒಂದು ಕಠಿಣ ಕ್ರಮನೇ ಕಾರಣ. ಬಿಜೆಪಿಯಿಂದ ಹಿಂದುತ್ವ ರಕ್ಷಣೆ ಆಗಲ್ವಾ ಅಂತ? ಬಿಜೆಪಿಯಿಂದ ಆದ್ರೆ ರಾಜ್ಯ ಸರ್ಕಾರ ಅವ್ರ ಮೇಲೆ ಯಾವುದೇ ರೀತಿಯಾದ ಕ್ರಮ ಕೈಗೊಳ್ತಾ ಇಲ್ಲ. ಬಹುಶಃ ನೀವು ಇನ್ನೂ ಒಂದೊಂದು ಕ್ರಮ ಕೈಗೊಳ್ತಾರೆ ಅಂತ ಅನ್ಸುತ್ತಾ? ಒಂದು ಕ್ರಾಂತಿ ಆಗ್ತದೆ. ಯಾವ ಥರ ನಿರ್ಮಾಣ ಮಾಡಿದ್ರೆ ಜನರು ಸಾಕಾಗಿದ್ರಿ. ಭ್ರಷ್ಟಾಚಾರ ಉಳ್ಳು ಕೋಟಿ ಗಟ್ಟಲೆ ದುಡ್ಡು ಮಾಡ್ತಾ ಇದ್ದಾರೆ. ಯಾವ ಜಾತಿಯವರು ಫೋನ್ ಬರ್ತಾ ಇತ್ತು, ಜನರಿಗೆ ಸಹಾಯ ಮಾಡಿ ದಲಿತ ಯಾರ್ದು ಫೋನ್ ಬರ್ತಾಯ್ತು ನೋಡಿ. ದಲಿತರ ಮುಖಂಡರು ಯಾರಾದರೂ ಸಹಾಯ ಮಾಡ್ತಾ ಇದ್ದಾರೆ ದಲಿತರಿಗೆ. ಇವ್ರ ಮಕ್ಕಳು ಮೊಮ್ಮಕ್ಕಳು ಇವರೇ ಸಹಾಯ ಕೊಟ್ಟಿದ್ದಾರೆ. ಯಾರು ಲಿಂಗಾಯತರ ಹೆಸರು ಹಾಕೊಂಡು ಯಡಿಯೂರಪ್ಪ ಯಾರಿಗಾದ್ರು ಲಿಂಗಾಯತ ಸಂಸ್ಥಾಗ ಏನು ಮಾಡಿದ್ದಾರೆ? ಒಕ್ಕಲಿಗರ ಹೆಸರು ಮಾಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಏನಾರು ಮಾಡಿದ್ದಾರೆ? ಹಿಂದುಳಿದ ನಾಯಕ ಸಿದ್ದರಾಮಯ್ಯ ಅವ್ರ ಸಮುದಾಯಕ್ಕೆ ಏನು ಮಾಡ್ತಾರೆ? ಹಳ್ಳಿ ಮಿಳ್ಳಿ ಇವ್ರು ಹೇಳುವುದೇನೋ ನಾವು ಅಲ್ಪಸಂಖ್ಯಾತರ ರಕ್ಷಣೆ ಮಾಡ್ತೀವಿ ಅಂದ್ರೆ ಮುಸಲ್ಮಾನರು ಅಷ್ಟೇ ಓಟ್ ಹಾಕಿದ್ದಾರೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಮುಸಲ್ಮಾನರು ಅಷ್ಟೇ ಓಟ್ ಹಾಕಿದ್ದಾರೆ, ಹಿಂದೂಗಳು ಹಾಕಿಲ್ವ? ಈ ರೀತಿ ಒಂದೇನು ಮತ್ತೆ ಹೇಳ್ತಾರೆ ಪುನರ್ಜನ್ಮ ಇದ್ದರೆ ನಾವು ಮುಸಲ್ಮಾನ ಹಾಕ್ತೀವಿ. ನಾಚಿಕೆ ಬರೋದಲ್ಲಿ ಈಗ ಇಸ್ಲಾಂದಲ್ಲಿ ಪುನರ್ಜನ್ಮದ ಒಂದು ಕಲ್ಪನೆ ಇಲ್ಲ. ಅದು ಕಲ್ಪನೆ ಅನ್ನೋದು ಸನಾತನ ಹಿಂದೂ ಧರ್ಮದಲ್ಲಿ. ನಿಮ್ಗೇನಾದರೂ ಮುಸಲ್ಮಾನರಾಗಿ ನೀವು ಆಗ್ಬೇಕಾದ ಮುಂದಿನ ಜನ್ಮ ಬೇಡ, ಈಗೇ ಆಗ್ಬಿಟ್ಟು 2028ಕ್ಕೆ ಹಿಂದೂಗಳಿಂದ ಸರಿಯಾಗಿ ಹೋಗಿದ್ದಾರೆ. ಹಿಂದೂಗಳ ಓಟ್ ಹಾಕ್ಬಿಟ್ಟಿವಿ, ಮುಸ್ಲಿಮರ ಅಷ್ಟೇ ಓಟ್ ಹಾಕಿದವರನ್ನು ಮಾತಾಡ್ತಾರೆ. ಸಿದ್ದರಾಮಯ್ಯ ಹೇಳ್ತಾರೆ ಮುಂದಿನ ಜನ್ಮ ಏನಿದ್ರೆ ಮುಸಲ್ಮಾನ. ನಮ್ಮ ಸಂಗಮೇಶ್ ಹೇಳ್ತಾರೆ ಅಂದ್ರೆ ಈ ಹಿಂದೂಗಳ ಓಟಿಗೆ ಬೆಲೆನೇ ಇಲ್ಲ, ಕೇವಲ ಮುಸ್ಲಿಮರಿಂದ ಆಚೆ ಬಂದಂತ ಏನು ಸಂದೇಶ ಕೊಡ್ತಾರೆ. ಇದು 2028ಕ್ಕೆ ಕರ್ನಾಟಕದಲ್ಲಿ ಎಲ್ಲ ಹಿಂದೂಗಳು ಈ ಒಂದು ವ್ಯವಸ್ಥೆಯಿಂದ ಬುದ್ಧಿ ಕಲಿಸಿ ಇದಕ್ಕೆ ಸಾಕಷ್ಟು ಜನಪ್ರಿಯ ವ್ಯಕ್ತ ಆಗ್ತದೆ ಸರ್. ಆದ್ರೆ ಎಂತ ಮುಂದಿನ ನಡೆ ಏನು ಅಂದ್ರೆ ಸಾಕಷ್ಟು ಮುಂದಿನ ನಡೆ ಜ್ಞಾನೋದಯ ಯಾರಿಗೆ ಹೈಕಮಾಂಡ್ ಏನು ಮಾಡಿದ್ರು? ಯಡಿಯೂರಪ್ಪ ಅವ್ರ ಮಗನ ಮಾತು ಸೇರಿ ನಾನು ಹೊರಗಾಗ್ತದೆ. ನಾವು ಏನೋ ಒಂದು ಟೀಮ್ ಮಾಡಿದ್ದೀವಲ್ಲ, ನಾವೆಲ್ಲ ಏನೇ ಮಾಡಿದ್ದೀವಿ. ಪ್ರತಾಪ್ ಸಿಂಗ್ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಹಿಂಬಾಳೆ ಇರ್ಬೋದು, ಕುಮಾರ್ ಬಂಗಾರಪ್ಪ ಇರ್ಬೋದು, ನಾವೆಲ್ಲ ಸಮುದಾಯದ ಒಬ್ಬೊಬ್ಬರು ನಾಯಕರಿದ್ದೀವಿ. ಒಂದು ಪ್ರತಿಜ್ಞೆ ಮಾಡಿದ್ವಿ, ಮುಂದೆ ದೇವರು ನಮಗೆ ಅವಕಾಶ ಕರ್ನಾಟಕ ಕೊಟ್ಟರೆ ಪ್ರಾಮಾಣಿಕ ಸರ್ಕಾರ ಡ್ಯೂಟಿ ಮಾಡೋದಿಲ್ಲ, ಜನ ಕೆಲಸ ಮಾಡೋದು, ಅಭಿವೃದ್ಧಿ ಮಾಡೋದು, ಹಿಂದುತ್ವ ರಕ್ಷಣೆ ಮಾಡೋದು ನಾವೆಲ್ಲ ಮಾಡಿದ್ವಿ. ಆದರೆ ವಿಜೇಂದ್ರ ಮತ್ತು ಅವ್ರ ಯಡಿಯೂರಪ್ಪ ಹಠ ಇರೋದು ಅಮಿತ್ ಶಾ ಮುಂದೆ ಕೊಟ್ಟು ಯತ್ನಾಳ್ ಹೊರಗೆ ಹಾಕಿದ್ರೆ ನಾನು ಪಕ್ಷ ಬಿಟ್ಟು ಹೋಗ್ತೀನಿ, ನಾನು ಮುಂದಿನ ವಿಧಾನಸಭೆಯಲ್ಲಿ ಪ್ರಚಾರ ಮಾಡೋದಿಲ್ಲ, ಈ ರೀತಿ ಅಪಪ್ರಚಾರ ಮಾಡಲ್ಲ. ಅದಕ್ಕೆ ಅನಿವಾರ್ಯವಾಗಿ ಹೈಕಮಾಂಡು ನನ್ನ ಮೇಲೆ ಉಚ್ಚಾಟನೆ ಮಾಡಿ ಅದು ಉಚ್ಚಾಟನೆ ಇವತ್ತು ಅವರಿಗೆ ನಾಯಿನವರಿಗೆ ಗೊತ್ತಾಗಿದೆ. ಅಮಿತ್ ಶಾ ಒಂದು ಕಡೆ ವ್ಯಕ್ತಪಡಿಸಿದ್ದಾರೆ, ಇದೊಂದು ಭಾಳ ಬ್ಲಾಂಡರ್ ಮಿಸ್ಟೇಕ್ ನಾವು ಯತ್ನಾಳ್ ಹೊರಗೆ ಹಾಕಿದ್ದೀವಿ. ಇವತ್ತಿನ ನಿನ್ನೆ ಒಂದೇನು ಕಾರ್ಯಕ್ರಮ ಇದ್ದಲ್ಲ, ಅದು ಮಂಡ್ಯ ಜಿಲ್ಲೆಯಲ್ಲಿ ನನ್ನ ಜಾತಿ ಜನಾಂಗದವರು ಇಲ್ಲೇ ಇಲ್ಲ, ಅಲ್ಲಿ ಔಷಧಕ್ಕೂ ನಮ್ಮ ಜಾತಿ ಜನಾಂಗ ಇಲ್ಲ. ಆದರೆ ಅಲ್ಲಿ ಸಿಕ್ಕಂಥ ಒಂದು ಬೆಂಬಲ, ಅಲ್ಲಿ ಸಿಕ್ಕಂಥ ಹಿಂದುಳಿದವರು, ಒಕ್ಕಲಿಗರು, ದಲಿತರು ಏನು ಸಮುದಾಯದವರ ಅವರು ನಿನ್ನೆ ಸುಮಾರು 10ರಿಂದ 15,000 ಜನ ಏನು ಕೂಡಿದವರು ಅವರು ಕೇವಲ ಸನಾತನ ಧರ್ಮದ ರಕ್ಷಣೆಗಾಗಿ, ಹಿಂದುತ್ವ ರಕ್ಷಣೆಗಾಗಿ. ಯತ್ನಾಳ ಮುಖ್ಯ ಇಲ್ಲ, ಯತ್ನಾಳ ಯಾವ ಜಾತಿ ಮುಖ್ಯ, ಯತ್ನಾಳ ಹಿಂದುತ್ವ ಪರವಾಗಿ ಗಟ್ಟಿ ಧ್ವನಿ ಅದಾನೆ. ಇಂಥವನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾರೆ. ನಿಶ್ಚಿತವಾಗಿಯೂ ನಮ್ಮ ಸನಾತನಗಳ ಬಗ್ಗೆ ಮತ್ತು ಒಂದು ಭ್ರಷ್ಟಾಚಾರ ಮುಕ್ತ ಸರ್ಕಾರ ಕೊಡ್ಬೋದು ಅನ್ನೋಂಥದ್ದು ಭಾವನೆಯಿಂದ ಸ್ವಯಂ ಪ್ರೇರಿತ. ನಾನು ಒಂದು ದುಡ್ಡು ಖರ್ಚು ಮಾಡಿಲ್ಲ, ಯಾರಿಗೂ ಚಹಾ ಕುಡಿಸಿಲ್ಲ, ಊಟ ಮಾಡಿಸಿಲ್ಲ, ಬಸ್ಸುಗಳು ಕಳಿಸಿಲ್ಲ, ಏನು 500 ರೂಪಾಯಿ ಕೊಟ್ಟಿಲ್ಲ. ಇದು ಏನು ಸುಳ್ಳು ತೋರಿಸ್ಕೊಡ್ತದೆ ಅಂದರೆ ಕರ್ನಾಟಕದಲ್ಲಿ
2028ಕ್ಕೆ ಒಂದು ದೊಡ್ಡ ಕ್ರಾಂತಿ ಆಗ್ತದೆ. ಹಿಂದೆ ಹೆಂಗೆ ವೀರೇಂದ್ರ ಪಾಟೀಲ್ರಿಗೆ ಕರ್ನಾಟಕದ 184 MLA ಕೊಟ್ಟಿರಲ್ಲ, ಅದೇ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ. ಅಂದ್ರೆ ಸರ್, ಈಗ ಪರ್ಯಾಯ ಶಕ್ತಿ ಮತ್ತೆ ಟೀಮ್ ಬಗ್ಗೆ ಮಾತನಾಡ್ತಿದ್ರ, ಪರ್ಯಾಯವಾದಂತಹ ಒಂದು ಶಕ್ತಿಯನ್ನ ಕರ್ನಾಟಕದಲ್ಲಿ ಯತ್ನಾಳ್ ಅವರು ಹುಟ್ಟಾಕ್ತಾ ಇದಾರೆ ಅಂತ, ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ನ ಹೊರತುಪಡಿಸಿ. ನೋಡಿ, ನಮ್ದು ಈ ಬಿಜೆಪಿಯನ್ನ ರಿಪೇರಿ ಮಾಡಿ ಹೋಗ್ತಿದ್ದೀವಿ. ಬಿಜೆಪಿಯಲ್ಲಿ ಇದೇನು ಕುಟುಂಬಶಾಹಿ ಬಂದ್ಬಿಟ್ಟಿದಾರಲ್ಲ, ಈ ಭ್ರಷ್ಟಾಚಾರಿಗಳು ಏನಲ್ಲ, ನೀವು ಎಷ್ಟು ಕೇಸ್ ಇದೆ ಯಡಿಯೂರಪ್ಪ ಮೇಲೆ ಭ್ರಷ್ಟಾಚಾರದ್ದು? ಇಂಥ ಒಬ್ಬ ಭ್ರಷ್ಟ ಕುಟುಂಬನೇ ನೀವು ಸಾಕ್ತೀವಿ ಅಂದ್ರೆ ಬಿಜೆಪಿ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ, ನಾ ಕಾವಂಗ ನಾ ಕೆಲವಂಗ, ನಾನು ಕುಟುಂಬ ರಾಜಕಾರಣವನ್ನ ವಿರೋಧ ಮಾಡ್ತೀನಿ. ಅದೇ ಪಾರ್ಟಿ ಒಳಗೆ ಈ ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ಒಂದು ದೊಡ್ಡ ಕುಟುಂಬ ಇದೆ. ಅದ್ರ ಜೊತೆಗೆ ಬಿಜೆಪಿಯನ್ನು ಹಾಳು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ನಾನು ಏನಾದರೂ ಕ್ರಮ ತಗೊಂಡು ಇಡೀ ಲಿಂಗಾಯತ ಸಮುದಾಯ ಬಿಜೆಪಿಯಿಂದ ದೂರ ಆಗ್ತದೆ ಅನ್ನೋ ಭಯ ಭಕ್ತಿ ಏನು ಇದೇ ನಿನ್ನೆಯ ಒಂದು ಕಾರ್ಯಕ್ರಮ ಅದಕ್ಕೆ ಉತ್ತರ ಕೊಟ್ಟಿದೆ. ನಾವು ಜಾತಿ ನೋಡುವುದಿಲ್ಲ, ಯಾವಪ್ಪ ಉತ್ತರ ಕರ್ನಾಟಕ ನೋಡುವುದಿಲ್ಲ, ನಮ್ಮ ಸನಾತನ ಧರ್ಮ ಮತ್ತು ಭ್ರಷ್ಟಾಚಾರ ಮುಕ್ತ ಒಬ್ಬ ಲೀಡರ್ ನಮಗೆ ಬೇಕಂತ ಸಂಕೇತವನ್ನು ನಿನ್ನೆ ಮಂಡ್ಯ ಜಿಲ್ಲೆಯ ಜನ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ. ಸರ್, ರಿಪೇರಿ ಪ್ರಶ್ನೆ ಅದಲ್ಲ ಸರ್. ಈಗ ರಿಪೇರಿ ಆಗದೆ ಇದ್ರೆ ವಾಟ್ ನೆಕ್ಸ್ಟ್? ಯತ್ನಾಳ್ ಅವ್ರದ್ದು ಈಗ ಬಿಜೆಪಿ ರಿಪೇರಿ ಆಗದೆ ಇದ್ರೆ ಪಕ್ಷ ಕಟ್ತೀರಿ ರಾಜ್ಯದಲ್ಲಿ. 28ಕ್ಕೆ ನಮ್ಮ ಸರ್ಕಾರದವ್ರದ್ದು ನಿಶ್ಚಿತ ರಾಜ್ಯ ಜನರಿಗೆ ಒಳ್ಳೆಯ ಸರ್ಕಾರ ಕೊಡುವುದು ಅಷ್ಟೇ ಸ್ಪಷ್ಟವಾಗಿ ನಾವು ನಿರ್ಣಯ ಮಾಡಿದ್ವಿ. ಸಂಜೆ ಸರ್ಕಾರ ನೋಡಿ, ಈ ಸರ್ಕಾರ RCB ಏನ್ ಮಾಡ್ತೀವಿ? RCB ತಪ್ಪಾರ್ದು ಸಿಎಂ ಹೋಮ್ ಮಿನಿಸ್ಟರ್ ಈ 3 ಜನ ಮಾಡಿದ ತಪ್ಪಿಗೆ 3 ಜನ ಅಧಿಕಾರಿಗಳನ್ನ ಬಲಿತೀವಿ. ಏನ್ ತಪ್ಪು ಮಾಡಿದ್ರು ಅವ್ರ ಅಧಿಕಾರಿಗಳು? ಈ ವಾಲ್ಮೀಕಿ ಜನಾಂಗದ ಬೆಂಗಳೂರು ಕಮಿಷನರ್ ಇದ್ದಲ್ಲ ದಯಾನಂದ, ಅವರೆಲ್ಲ ಏನು ರಿಪೋರ್ಟ್ ಹಾಕಿದ್ರು, ಏನು ಪತ್ರ ಬರ್ತಿದ್ರು ಸರ್ಕಾರಕ್ಕೆ? ಈಗ ಇಷ್ಟು ಬೇಗನೆ ಅರ್ಜೆನ್ಸಿ ಒಳಗೆ ನಾವು ಇಲ್ಲಿ ಕಾರ್ಯಕ್ರಮ ಮಾಡೋದು ಒಳ್ಳೆಯದಲ್ಲ, ನಾವು ಸೆಕ್ಯೂರಿಟಿ ಕೊಡೋದು ಆಗುವುದಿಲ್ಲ ಅನ್ನೋಂಥ ಭಾವನೆ ವ್ಯಕ್ತಪಡಿಸೋದು ಸಹ ಸಿದ್ದರಾಮಯ್ಯನವರಿಗೆ, DCM ಅವರಿಗೆ ತಮ್ಮ ಸ್ವಂತ ಒಂದು ಚಟ ಅಂದರೆ ಯುವಕರು RCB ನೆಪದಲ್ಲಿ ಯುವಕರನ್ನೆಲ್ಲ ನಾವು ಸೆಳೆಬಿಡಬೇಕು. ಮುಂದಿನ ಚುನಾವಣೆಗೆ ಯುವಕರು ಒಂದು ದೊಡ್ಡ ಶಕ್ತಿ ನಮಗೆ ಸಿಗ್ತದೆ. ಯಾಕಂದರೆ ಯುವಕರೆಲ್ಲ ಹಿಂದುತ್ವ ಪರವಾಗಿದ್ದಾರೆ, ಬಿಜೆಪಿ ಪರವಾಗಿದ್ದಾರೆ. ಅದನ್ನ ಈ RCB ಮೂಲಕ ತಾವು ಹೋಗ್ಬೇಕಂತ ಯಾರ ಮ್ಯಾಗ ಹಾಕಿದ್ರು? ಆ 3 ಅಧಿಕಾರಿಗಳನ್ನ ಬಲಿಪಡಿಸಿ ಮಾಡಿ ದಯಾನಂದ್ ಅವ್ರಿಗೆ ಏನು ತಪ್ಪಿದೆ ಸರ್ಕಾರ ಹೇಳಬೇಕು. ಸರ್ಕಾರ ಆ ದಯಾನಂದ್ ಅಧಿಕಾರಿ ಅವ್ರದ್ದು ಏನು ಇನ್ನೂ ಉಳಿದ ಹಂಗೆ ನೀನೇ ಅಡಿಷನಲ್ ಎಷ್ಟು ಮನೇನು ವರ್ಗಾವಣೆ ಮಾಡಿದ್ದಾರೆ. ಯಾಕಂದರೆ ಅವರು ಏನು ನ್ಯೂಟ್ರಲ್ ಆಗಿ ಇವತ್ತು ಚಲುವರಾಜ ಸ್ವಾಮಿನ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ? ಮುಸಲ್ಮಾನರ ತಪ್ಪಿದೆ, ಹಂಗಾದ್ರೆ ಚಲುವರಾಜ ಸ್ವಾಮಿ ಸತ್ಯಸಂಪುರ ಕೈ ಬಿಡ್ತೀರಾ? ರಾಜಣ್ಣವ್ರಿಗೆ ಅನ್ಯಾಯ ಮಾಡೋದಿಲ್ಲ, ವಾಲ್ಮೀಕಿ ಜನಾಂಗ ನಾವು ಒಬ್ಬರು ಹಾಗೆ ನಾನು ನೇರವಾಗಿ ಮಾತಾಡ್ತೀವಿ. ಅವ್ರೇನು ತಪ್ಪು ಮಾತಾಡಿದ್ರು? ಅವನು ಉಚ್ಚಾಟನೆ ಮಾಡಿದ್ರಿ. ವಾಲ್ಮೀಕಿ ಹಗರಣ ಮಾಡೋದ್ರಲ್ಲಿ ನೀವು SC ST ಪರವಾಗಿರುವಂಥ ಸಿದ್ದರಾಮಯ್ಯನವರೇ 184 ಕೋಟಿ ರೂಪಾಯಿ ಹಗರಣ ನೀವು ಮಾಡಿದ್ರಿ. ಮೊನ್ನೆ ಗೋವಿ ಒಟರ್ ಸಮಾಜದ ಹಗರಣ ಆಯಿತು. SC ST ಜನಾಂಗಕ್ಕೆ ಸಿಗಬೇಕಾದಂಥ ಬಡವರಿಗೆ ಅವ್ರಿಗೆ ಹಣ ಸಿಗಬೇಕಾದಂಥ ನೀವು ಕೊಡ್ತಾ ಇದ್ದೀವಿ ನಾಲ್ಕರಲ್ಲಿ. ನಿಮ್ಗೇನು SC ST ಗಳ ಬಗ್ಗೆ ಮಾತಾಡೋ ನೈತಿಕತೆ ಇದೆ? ನಿಮ್ಗೇನು ಹಿಂದುಳಿದ ವರ್ಗದ ಬಗ್ಗೆ ಮಾತಾಡೋ ನೈತಿಕತೆ ಇದೆ? ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ಒಂದು ಏನು ಮೊದಲ ಒಂದು ಇಮೇಜ್ ಅಯ್ಯಂದಾಗಿ ಇವತ್ತು ಇವೆಲ್ಲ ಹಗರಣ ಆದಮೇಲೆ ಅವರು ವಜಾ ಮಾಡಲಿಲ್ಲ. ಇನ್ನೂ ಯಾರ್ಯಾರು ಇದರಲ್ಲಿ ವಾಲ್ಮೀಕಿದ ನಿಗಮದಲ್ಲಿ ಏನು ಹಣ ತಿಂದ್ರು ಇನ್ನೂ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಗೋವಿ ಸಮಾಜದ ಹಣ ತಿಂದವನ ಈ ಕೊನೆಯವರಿಗೆ ಲಾಸ್ಟಿಗೆ ಬಹಳ ತೊಂದರೆ ಆಗ್ತದೆ. ಈ ರೀತಿಯ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾವ ದಲಿತರಿಗೂ ನ್ಯಾಯ ಸಿಗ್ತಾ ಇಲ್ಲ, ಹಿಂದುಳಿದವರಿಗೆ ನ್ಯಾಯ ಸಿಗ್ತಾ ಇಲ್ಲ. ಮೇಲ್ಜಾತಿಯವರನ್ನು ಬಿಡಿ, ನ್ಯಾಯ ಕೊಟ್ಟಿದ್ರು ಅಂದರೆ ಸಿದ್ದರಾಮಯ್ಯವ್ರಿಗೆ ಒಂದು ರೀತಿ ಅಲರ್ಜಿ. ತಮ್ಮ ರಾಜಣ್ಣನ ಉಳಿಸೋದಕ್ಕಾಗಲಿಲ್ಲ ಸಿದ್ದರಾಮಯ್ಯ. ತಮ್ಮ SC ST ಜನಾಂಗದ ದುರುಪಯೋಗ ಆಗಿದ್ದನ್ನ ಶಿಕ್ಷೆ ಕೊಡ್ಲಿಕ್ಕಾಗಲಿಲ್ಲ. ಭಾಳ ಹೇಳ್ತಾರೆ, ವಿಧಾನಸಭೆಯಲ್ಲಿ ಹೇಳ್ತಾರೆ ಸಿದ್ದರಾಮಯ್ಯವರು, ಇಲ್ಲ ಭಾಳ ಏನಾಗಿಲ್ಲ, ಒಂದು 84 ಕೋಟಿ ಅಷ್ಟೇ ರಾಜಕೀಯ ಕೆಲವೊಬ್ಬರು ರಾಜ್ಯದ ಮುಖ್ಯಮಂತ್ರಿ. ಸರಿ, ಹೈಕಮಾಂಡ್ನ ತಾವು ಭೇಟಿ ಆಗ್ತೀರಾ ಎಲ್ಲ ಬೆಳವಣಿಗೆಗಳನ್ನ ತಿಳಿಸ್ಲಿಕ್ಕೆ? ನಿಮ್ಮ ಅಂದ್ರೆ ಬಿಜೆಪಿ ಹೈಕಮಾಂಡ್ನ ಯಾರೂ ಭೇಟಿ ಆಗಲ್ಲ. ನಾನು ಭೇಟಿ ಕೇಳೋ ಜನತೆ ಜನಾರ್ದನ ಭೇಟಿ ಆಗ್ತೀನಿ.
ಜನ ತಿಳ್ಕೊಂಡು ಬಿಜೆಪಿ ಅವ್ರ ಸಂಪರ್ಕದಲ್ಲಿ ಇದಾರ ಸರ್ ತಮ್ಮ ಜೊತೆಗೆ? ಬಿಜೆಪಿಯ ನಾಯಕರುಗಳ ಸಂಪರ್ಕದಲ್ಲಿ ಇದಾರ? ಎಲ್ಲರೂ ಸಂಪರ್ಕದಾರ. ಒಂದು ಪೂಜ್ಯ ತಂದೆ ಮತ್ತು ಅವರ ಮಗ ಬಿಟ್ಟು ಎಲ್ಲರೂ ಇದಾರೆ. ಯತ್ನಾಳ್ ಜೊತೆ ಬರ್ತಾರೆ. ಯಾರು ವಿಜೇಂದ್ರ ಅಧ್ಯಕ್ಷರಾಗಿ ಮುಂದುವರಿಬೇಕಂತ ಯಾರೂ ಅನ್ನೋದಿಲ್ಲ. ಇದು ಬಹಳ ಸ್ಪಷ್ಟ ಇದೆ ಬಿಜೆಪಿಯಲ್ಲಿ. ಇದಕ್ಕಂದ್ರೆ ಜೊತೆ ಘೋಷಣೆ ಮಾಡಿಬಿಡ್ತಿದ್ರು, ಪೂಜ್ಯ ತಂದೆಯವರ ಹಿರಿಯ ಪುತ್ರನ ರಾಜ್ಯದ ಅಧ್ಯಕ್ಷರಾಗಿ ಪುನರಾಯ್ಕೆ ಖಚಿತ, ನಿಶ್ಚಿತ, ಉಚಿತ, ಖಚಿತವಿಲ್ಲ, ಉಚಿತ ಇಲ್ಲ. ಇವತ್ತ ವಿಜೇಂದ್ರನ ಮೇಲೆ ಬಿಜೆಪಿ ಜವಾಬ್ದಾರಿ ಕೊಡುವಂತ ಪರಿಸ್ಥಿತಿ ಹೈಕಮಾಂಡ್. ಪ್ರದೀಪ್ ಈಶ್ವರ್ ಅವರ ಹೇಳಿಕೆ ಗಮನಿಸಿದ್ರೆ ಸರ್, ನಾನು ಕನೆಕ್ಷನ್ ಹಾಕಿ ನೋಡಿ, ಮಾನ ಮರ್ಯಾದೆ ಡಾಕ್ಟರ್ ಸುಧಾಕರ್ ನಮ್ಮ ಲೋಕಸಭಾ ಸದಸ್ಯರಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಲೋಕಸಭೆಗೆ ಆರ್ಸಿ ಬಂದರೆ ನಾನು MLA ರಾಜೀನಾಮೆ ಕೊಡ್ತೀನಿ. ಮಾನ ಮರ್ಯಾದೆ ಕೊಡಬೇಕಲ್ಲ. ಮೊದಲು ಸುಧಾಕರ್ ಆರ್ಸಿ ಬಂದಲ್ಲ, ಆರ್ಸಿ ಬಂದು ಒಂದೂವರೆ ವರ್ಷ ಆಗ್ತಲ್ಲ. ಇಂಥ ಹೇಳಿಕೆಗಳಿಗೆ, ಇಂಥ ಬಾಲಿ ಹೇಳಿಕೆಗಳಿಗೆ ಅಂಥವ್ರಿಗೆಲ್ಲ ಉತ್ತರ ಕೊಡೋದು. ನಾನು ಕೊಡೋದಿದ್ದ ಡೈರೆಕ್ಟ್ ಸಿದ್ದರಾಮಯ್ಯ, DK ಶಿವಕುಮಾರ್, ಯಡಿಯೂರಪ್ಪ ಆಟೆ. ಇಲ್ಲ, ಪದ ಬಳಕೆ ಸರ್, ಪದ ಬಳಕೆ ಬಗ್ಗೆ ಅವ್ರು ಕೇಳ್ತಾ ಇರುವಂತದ್ದು. ಮೈಸೂರಿಂದ ಒಂದು ಕೋತಿ ಬರ್ತದೆ, ವಿಜಯಪುರದಿಂದ ಒಂದು ಕೋತಿ ಬರ್ತದೆ ಅನ್ನೋ ಪದ ಬಳಕೆ ಇದೆಯಲ್ಲ ಒಬ್ಬ MLA ಆಗಿ, ಅದರ ಬಗ್ಗೆ. ಕೋತಿ ಯಾರು ಅನ್ನೋದು, ಕೋತಿ ಯಾರು ಅದಾರು? ನಮ್ಮ ಪ್ರತಾಪ್ ಸಿಂಹ ಅದಾರು, ಮತ್ತೆ ಯಾರಾದಾರ? ಆ ಕೋತಿಗೆ ಕೋತಿ ಯಾವಾಗಲೂ ನನ್ನಂಗೆ ಎಲ್ಲ ಕೋತಿಗಳು ಅವಾಗ ಕೊಡ್ತಾರೆ. ಕೋತಿ ತಲೆಯಾಗಿರ್ತದೆ ಮನುಷ್ಯರು. ಅವರು ಕೋತಿನ ಹೆಂಗೆ ಉಚ್ಚಾರ ಮಾಡ್ತಿರ್ತದೆ. ಇದು ದೊಡ್ಡ ಕೋತಿ, ನಾವು ಸಣ್ಣ ಕೋತಿ. ಸರ್, ಈಗ ಧರ್ಮಸ್ಥಳ ಪ್ರಕರಣದಲ್ಲಿ ಸರ್ ದುರ್ಡಾಗಿಯನ್ನು ಮತ್ತೊಂದು ತಂದಿದ್ದಾರೆ ಸರ್. ಈಗ ವಿಠಲ್ ಗೌಡ ಅಂತೇಳಿ ಸಾಕಷ್ಟು ಅವರ ವಿಚಾರಗಳು ಪ್ರಶ್ನಿಸಿದ್ರು ಕೂಡ 5 ಅಸ್ಥಿಪಂಜರ ಸಿಕ್ಕಿದೆ, ಅದು ಹೆಂಗ್ ಅಸ್ಥಿಪಂಜರ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಯಾರು ಕೊಟ್ಟಾರಿ? ಈ ಸೌಜನ್ಯ ಅವರ ಭಾವ ಸರ್. ನೋಡಿ, ಅವನೇ ಹೆಂಗೆ ವಿಶ್ವಾಸಾರ್ಹ ಸರ್, ಈ ಪ್ರಕರಣದ ಬೇರೆ ದಿಕ್ಕು SIಗಳು ಏನಾರು ಕೊಟ್ಟಾರ? ಅಲ್ಲ, ಮತ್ತೆ ಷಡ್ಯಂತ್ರ ಮುಂದುವರೆದಿದ್ಯಾ ಅಂತ ಅವ್ರ ಪ್ರಶ್ನೆ. ನೋಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಹಣ ಬಂದಿದೆ ಅಂತ ಹೇಳಿ ಅದಕ್ಕೆ ನಾವು ಒತ್ತಾಯ ಮಾಡೋದಂದ್ರೆ ಇದು NIA ತನಿಖೆ ಆಗಬೇಕು. ಎಲ್ಲೆಲ್ಲಿಂದ ಹಣ ಬರ್ತೀವಿ? ದುಬೈನಿಂದ ಎಲ್ಲಿ? ಈ ಧರ್ಮಸ್ಥಳ ಟಾರ್ಗೆಟ್ ಇದೆ. ಭಾರತದಲ್ಲಿ ಸನಾತನ ಹಿಂದೂ ಧರ್ಮದ ದೇವಸ್ಥಾನಗಳ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಆಯ್ತು, ಈಗ ಮೈಸೂರು ಚಾಮುಂಡಿ ತಾಯಿ, ಯಾವ ಬಲಗೀಶ್ ಬಾನೋ ಮುಷ್ತಾಕ್ ಆಗ್ತಿದೆ. ಚಾಮುಂಡಿ ತಾಯಿ ನೀನು ಮುಸ್ಲಿಮ ಅದು ಡಿಕ್ಲೇರ್ ಮಾಡ್ಕೊಳ್ಳೆ. ಹೆಣ್ಮ ಈಗ ಜಗತ್ನಾಗ ಒಂದು ಹೊಸ ಜನಾಂಗ ಹೋಗ್ತಾ ಇದೆ. ಏನಂದ್ರೆ ಮುಸ್ಲಿಂ. ನಾವು ಮುಸ್ಲಿಂ ಇದನ್ನ ಸಿದ್ಧಾಂತ ಒಪ್ಪೋದಿಲ್ಲ ಅಂತ ಒಂದು ಜನಾಂಗ ಹುಟ್ಟೈತಿ. ಹಂಗೇನೆ ಅದು ಡಿಕ್ಲೇರ್ ಮಾಡ್ತಾರೆ. ಇಲ್ಲಾಂದ್ರೆ ನಾವು ಗೌರವಿತವಾಗಿ ಹಿಡಿಸಲಿ. ಯಾಕಂದ್ರೆ ಮೂರ್ತಿ ಪೂಜೆ ಮಾಡೋರನ್ನ ನಮ್ಗೇನು ಕಾಫಿ ಕಾಫಿ ಜೊತೆಗೆ ಯಾರು ಮುಸಲ್ಮಾನರು ಸೇರ್ತಾರಲ್ಲ ಅವ್ರನ್ನೂ ಕೊಲ್ಲಬೇಕಂತೇಳಿ ಪುರಾಣ ಹೇಳ್ತಾರೆ. ಅಂದಾಗ ಈಗೇನೋ ನಾವು ಕೇಳ್ತೀವಿ ಮುಸ್ಲಿಂ ಮೌಲ್ಯದಾಗಿ ನೀವು ಮುಂದಿನ ಕ್ರಮ ಏನು ನಿಮ್ಗೆ ಪುರಾಣ ಕೊಡ್ತಾರೆ. ಇವತ್ತು ನಮ್ಮ ಚಾಮುಂಡಿ ತಾಯಿಗೆ ತುಂಬ ಇರಿಸ್ಲಕ್ಕೆ ಬರ್ತಾರೆ. ನೀವು ಯಾವುದಾದ್ರೂ ನಾಟಕದ ಉದ್ಘಾಟನೆ ಮಾಡಲಿ, ಯಾವುದಾದ್ರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿ, ಆದರೆ ಚಾಮುಂಡಿ ದೇವಿ ಮೇಲೆ ಹೂವು ಹಾಕೋರು ಅವರು ಸನಾತನ ಧರ್ಮೀಯರೇ ಇಲ್ಲ. ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದು ಅಧಿಕಾರ ಇದೆ. ಇಂಥದನ್ನ ಸಿದ್ದರಾಮಯ್ಯ ಅಪವಿತ್ರ ಮಾಡ್ಬೇಕಂತ, ಚಾಮುಂಡಿ ದೇವಿ ಅಪವಿತ್ರ ಮಾಡ್ಬೇಕಂತ ಮಾಡ್ಯಾರ. ಇದರ ಮೇಲೆ ನಾನು ಇವತ್ತೇ ಹೇಳ್ತೀನಿ, ಸಿದ್ದರಾಮಯ್ಯ ರಾಜಕೀಯ ಅಂತ ಚಾಮುಂಡಿ ತಾಯಿಯಿಂದ ಶಾಪದಿಂದಲೇ ಆಗ್ತದೆ. ಥ್ಯಾಂಕ್ ಯು ಸರ್.